ಹೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಿತ್ರ ವ್ಲಾಗ್ಸ್. ಗೈಸ್ ಇವತ್ತು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬಿಕಾಸ್ ಇವತ್ತು ಈವ್ನಿಂಗೆ ನಾವು ಪ್ರೀ ವೆಡ್ಡಿಂಗ್ ಶೂಟ್, ನಾಳೆ ಪ್ರೀ ವೆಡ್ಡಿಂಗ್ ಶೂಟ್, ಇವತ್ತು ಈವ್ನಿಂಗೆ ಹೊರಡ್ತಿದ್ದೀವಿ. ಎಲ್ಲಿಗೆ ಅಂದರೆ ಸಕಲೇಶ್ಪುರಕ್ಕೆ. ಸೊ ಇನ್ನೂ ಲಾಸ್ಟ್ ಮೂಮೆಂಟ್ ವರ್ಕ್ಸ್ ಅಂತ ಇರುತ್ತಲ್ಲ, ಅದೆಲ್ಲನೂ ಇವತ್ತು ಮಾಡ್ಕೊಬೇಕು. ಎಲ್ಲನೂ ಡಿಕೆತಲ್ಲಿ ಸ್ವಲ್ಪ ಕೆಲಸ ಇದೆ, ಅಂದರೆ ಒಂದೆರಡು ಬಟ್ಟೆ ತೊಗೊಬೇಕು. ಆ್ಯಂಡ್ ಮಾಲ್ ಆಫ್ ಏಷ್ಯಾದಲ್ಲಿ ಮೊನ್ನೆ ತೊಗೊಂಡ ಡ್ರೆಸ್ಸು ಒಂದು ಪ್ರಾಪರ್ ಫಿಟ್ ಆಗ್ತಿಲ್ಲ. ಅಲ್ಲಿ ಆ್ಯಕ್ಚುಲಿ ಚೆಕ್ ಮಾಡಿದ್ವಿ, ವರ್ಷದ್ದು ಫಿಟ್ ಆಗ್ತಿಲ್ಲ. ಆ್ಯಂಡ್ ನನಗೂ ಒಂದೆರಡು ಬಟ್ಟೆ ತೊಗೊಳೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಜುಡಿಯೋಗೆ ಹೋಗಬೇಕು, ಅಲ್ಲೂ ಒಂದು ಬಟ್ಟೆ ತೊಗೊಬೇಕಂತೆ. ಟೈಮ್ ಇದೆ ಜುಡಿಯೋಗೆ, ಇಲ್ಲಾಂದರೆ ಮಾಲ್ ಆಫ್ ಏಷ್ಯಾದಲ್ಲೇ ತೊಗೊಂಬಿಡೋದು. ಆಮೇಲೆ ಇನ್ನು ಇಷ್ಟು ಕೆಲಸಗಳಿದ್ದಾವೆ. ಆ್ಯಂಡ್ ನಂದು ಸ್ವಲ್ಪ ಬ್ಯಾಂಗ್ಸು ಬೆಳೆದು ಬಿಟ್ಟಿದೆ, ಇದನ್ನು ಚಾಪ್ ಮಾಡಿಸ್ಬೇಕು. ಏನು ಮಾಡ್ತೀನೋ ಗೊತ್ತಿಲ್ಲ, ಈ ಟೈಮೇ ಇಲ್ಲ. ಆ್ಯಂಡ್ ನಾನು ಏರ್ಗೆ ಮೆಹಂದಿ ಹಾಕ್ಕೊಬೇಕು ಅಂದ್ಕೊಂಡಿದ್ದೀನಿ, ಅದೂ ಟೈಮ್ ಇಲ್ಲ. ಇವತ್ತು ನಾವು 4 o'clock ಬಿಡಬೇಕು ಅಂದ್ಕೊಂಡಿರೋದು. ಎಷ್ಟೊತ್ತಿಗೆ ಆಗುತ್ತೋ ಗೊತ್ತಿಲ್ಲ. ಇಷ್ಟೆಲ್ಲ ಕೆಲಸ ಮುಗಿಸಿ ಬಂದು ಬಿಡಬೇಕು. ಆ್ಯಂಡ್ ಮನೆ ಪೈಂಟಿಂಗು ಆಲ್ಮೋಸ್ಟ್ ಆಗ್ತದೆ. ಎಲ್ಲ ಅರಿಬರಿ ಥರ ಆಗ್ತೈತೆ. ಏನೇನು ಪ್ರಾಪರಾಗಿ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಆ್ಯಂಡ್ ನನ್ನ ಕಬೋರ್ಡಿಗೆ ಇವತ್ತು ಪೈಂಟ್ ಮಾಡಿದರೆ ಅದೇನು ಡ್ರೈ ಆಗಬೇಕು. ನಾನು ಬಟ್ಟೆ ಎಲ್ಲ ತೆಗೆದು ಇಲ್ಲಿ ಹಾಕಿದ್ದೀನಿ. ನಮ್ಮ ಮನೆ ಇನ್ನೂ ಯಾವಾಗ ಸೆಟ್ ಆಗುತ್ತೆ ಅನ್ನೋದೇ ಗೊತ್ತಿಲ್ಲ. ಹೊಸ ಮನೆ ಆದರೆ ಹೆಂಗೋ ಮಾಡ್ಬೋದು ಗೈಸ್. ಇದು ಮನೇನ ಮತ್ತೆ ಪೈಂಟ್ ಮಾಡಬೇಕು, ಆಲ್ಟ್ರೇಷನ್ಸ್ ಮಾಡ್ಸೋಕ್ಕಂದ್ರೆ ತುಂಬ ಕಷ್ಟ. ಅಲ್ಲಿಂದ ತಿಲ್ಲಾಕು, ಇಲ್ಲಿಂದ ತಕಡಾಕು, ಫುಲ್ ಇದಾಗ್ಬಿಟ್ಟೈತೆ. ಆ್ಯಂಡ್ ಇವಾಗ ನಾನು ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಲಿಪ್ಸ್ಟಿಕ್ ಹಾಕ್ಕೊಬೇಕು. ಸ್ಕಿನ್ ಕೇರ್ ಎಲ್ಲ ಮುಗೀತು. ಸೊ ಇವಾಗ ಹೋಗಿ ಬ್ರೇಕ್ಫಾಸ್ಟ್ನ ಮಾಡಿಕೊಂಡು ಬೇಗ ಹೊಡಬೇಕು, ಟೈಮ್ ಇಲ್ಲ. ಬನ್ನಿ ಹೋಗೋಣ. ಯಾವ ಫ್ಲೋರ್ ಅಂತಲೇ ಗೊತ್ತಾಗ್ತಿಲ್ಲ. ಲಾಸ್ಟ್ ಟೈಮ್ ಬಂದಾಗ ಕಾರ್ ಪಾರ್ಕ್ ಮಾಡಿಬಿಡ್ತೀವಿ, ಇವತ್ತು ಬಸ್ಸಲ್ಲಿ ಬಂದಿರೋದಕ್ಕೆ ಯಾವ ಫ್ಲೋರ್ ಅಂತ ಗೊತ್ತಾಗ್ತಿಲ್ಲ. ಹೋಗ್ತಾ ಇದ್ದೀನಿ. ಬೇಗ ಎಕ್ಸ್ಚೇಂಜ್ ಮಾಡಬೇಕು, ಟೈಮ್ ತುಂಬ ಕಮ್ಮಿ ಇದೆ. ಇವಾಗ ಆಲ್ರೆಡಿ 12 o'clock. 2 ಅಷ್ಟರಲ್ಲಿ want to finish everything. ಈ ವರ್ಷ ಕೆಳಗಡೆ ವರ್ಷ ಇಲ್ಲೆಲ್ಲ ನೋಡೋಣ. ಆಲ್ಡೋ ಎಲ್ಲ ಫಸ್ಟ್ ಫ್ಲೋರ್ ನಾವು ಬಂದಿದ್ವಿ, ಕೆಳಗಡೆ ಫ್ಲೋರು. ಇವಾಗ ಇಷ್ಟು ಬಟ್ಟೆ ತೊಗೊಂಬಂದಿದ್ದೀನಿ. ಲಾಸ್ಟ್ ಟೈಮ್ ನಂಗೆ ಕಲೆಕ್ಷನ್ಸ್ ತುಂಬ ಇಷ್ಟ ಆಗಿತ್ತು, ಬಟ್ ಈ ಸರಿ ನನಗೇನು ಅಷ್ಟು ಕಲೆಕ್ಷನ್ಸ್ ಇಷ್ಟ ಆಗಲಿಲ್ಲ. ಬಟ್ ಟ್ರೈ ಮಾಡೋಣ. ದಿಸ್ ಮೈ ಫಸ್ಟ್ ಔಟ್ಫಿಟ್. ಆದರೆ ಶರ್ಟ್ ಇಸ್ ಓಕೆ, ಪ್ಯಾಂಟು ಸ್ವಲ್ಪ ಲೂಸ್ ಇದೆ. ಸೊ ನೋ, ಈ ಪ್ಯಾಂಟ್ ಬೇಡ. ಬಟ್ ನಂಗೆ ತುಂಬ ಇಷ್ಟ ಆಗಿತ್ತು ಪ್ಯಾಂಟು. ಬಟ್ ಲೂಸು. ಇಲ್ಲಿ ಥ್ರೆಡ್ಡು ಕೊಟ್ಟಿಲ್ಲ ಕಟ್ಟೋಣ ಅಂದರೆ. ಇದೊಂದೇ ಪೀಸ್ ಇರೋದು ಈ ಇದರಲ್ಲಿ, ಪ್ಯಾಂಟಲ್ಲಿ ಒಂದೇ ಪೀಸು. ಬಟ್ ಸೈಜ್ ಇಸ್ ನಾಟ್ ಪ್ರಾಪರ್ ಫಿಟ್ಟಿಂಗ್. ದಿಸ್ ಇಸ್ ಸೆಕೆಂಡ್ ಪ್ಯಾಂಟ್. ಆ್ಯಂಡ್ ಇದು ಚೆನ್ನಾಗಿದೆ, ಬಟ್ ಕೆಳಗಡೆ ತುಂಬ ಲೆಂತ್ ಆಯಿತು. ಸೊ ನೋಡೋಣ. ದಿಸ್ ಇಸ್ ನೆಕ್ಸ್ಟ್ ಇದು ತೊಗೊಂಡ್ರೆ ಇದು ಪರ್ಫೆಕ್ಟ್ ಫಿಟ್ ಆಗ್ತಿದೆ. ಆ್ಯಂಡ್ ಐ ಆಮ್ ಗೋನಾ ಬೈ ದಿಸ್. ಇದಕ್ಕೆ ಇದೊಂದು ಶರ್ಟ್ ಹಾಕೊಂಡು ಟ್ರಯಲ್ ಮಾಡಿಬಿಟ್ಟು ನೋಡೋಣ. ಹೊಸ್ದಾಗಿ ಮಾಡ್ಕೊಡ್ತಾರ. ನಮ್ಮ ಬರ್ಡೇ ಕೊಡು, ಇದೆಲ್ಲ ಕೊಡಲ್ಲ. ಬೇರೆ ಝೂಮ್ ಕೊಡು, ಮುಂದೆ ಬಂದ್ಬಿಡು. ಬಾ ನಾನು ಮಾಡಿಸ್ಬೋದಾ ಬೇರೆ ಬೇಕಾದರೆ? ಹ್ಞೂ ಮಾಡಿಕೊಡ್ತಾರೆ. ನೋಡಿ ಇಲ್ಲಿ ಹೊಸ್ದಾಗಿ ಫ್ರೆಶ್ ರೋಸ್ ಸಿಕ್ಕಿದೆ. ಇದು 250. ಇಲ್ಲೈತೆ ರೋಸಸ್ಸು. ನೋಡಿಸ್ದೆ ನಾನು ಅವಾಗೇನೆ. ಮಾರ್ಟ್ ಗೈಸ್ ಇದು. ಹಾಂ ಕೊಡಿಸ್ತೀಯಾ? ಝೂಮ್ ಇಲ್ಲೇ ಹೋಗಿ. ರಾಯಲ್ ಆ್ಯಪಲ್, ಪಿಂಕ್ ಲೇಡಿ ಆ್ಯಪಲ್ ಅಂತ ಇದು. ಬಾ ಗೈಸ್, ಡನ್ ವಿತ್ ಶಾಪಿಂಗ್. ಪರ್ಫ್ಯೂಮ್ ತೊಗೊಂಡೆ, ಬಟ್ಟೆ ತೊಗೊಂಡೆ. ಮನೆಗೆ ಹೋಗಿ ತೋರಿಸ್ತೀನಿ. ಆ್ಯಂಡ್ ನಂಗೆ ಫ್ಲವರ್ಸ್ ಇಷ್ಟ ಆಯಿತು. ಬಟ್ ಇವಾಗ ಏನಕ್ಕೆ ಸುಮ್ಮನೆ ನನ್ನ ಬರ್ಡೇ ತೊಗೊಳ್ಳೋಣ. ಬರ್ಡೇ ಶೂಟ್ ಏನಾದ್ರು ಮಾಡಿಸೋಣ ಅನ್ನೋ ಪ್ಲ್ಯಾನಲ್ಲಿದೆ. ಶೂಟ್ ಮಾಡಿಸಿದ್ರೆ ತೊಗೊಳ್ತೀನಿ. ಆ್ಯಂಡ್ 21 years ಬರ್ಡೇ ಇದೆ, ಸ್ವಲ್ಪ ಸ್ಪೆಷಲಾಗಿ ಮಾಡೋ. ಮತ್ತು H&Mಗೆ ಹೋಗೋಣ ಅಂದರೆ ಇವಳಿಗೆ ಟೈಮ್ ಇಲ್ಲವಂತೆ. ನಾನು H&Mಗೆ ಒಂದ್ಸರಿ ಹೋಗಿ ನೋಡ್ಕೊಂಬರೋಣ ಕಲೆಕ್ಷನ್ಸ್ ಅಂತ ಹೇಳ್ತಿದ್ದೀನಿ. ಇವಳು ಬರ್ತಿಲ್ಲ. ಸೊ ಇವಾಗ ಏನೋ ಸ್ಟುಡಿಯೋಗೆ ಹೋಗಬೇಕು, ಡೆಕತ್ಲನ್ಗೆ ಹೋಗಬೇಕು. ಸೊ ಅದೆರಡು ಹೋಗಿ ಅಲ್ಲೂ ಸ್ವಲ್ಪ ಚೆಕ್ ಮಾಡಿಕೊಂಡು ಹೋಗೋಣ ಬನ್ನಿ. ಗೈಸ್ ಫೈನಲಿ ಅವಳಿಗೆ ಕೇಳಿಕೊಂಡು ಹೋಗೋಣ ಬಾ ಒಂದ್ಸರಿ ನೋಡ್ಕೊಂಬರೋಣ ಅಂತ H&Mಗೆ ಹೋಗ್ತಾಯಿದ್ದೀನಿ. H&Mಗೆ ಹೋಗಿ ಮಿನಿಸೋಗೆ ಹೋಗಬೇಕು. ಅವಳಿಗೆ ಸ್ವಲ್ಪ ನೈಲ್ದು ಏನು ಬೇಕು ಎಕ್ಸ್ಟೆನ್ಷನ್ಸ್ ನೋಡಿಕೊಂಡು, ಅಂದರೆ 1 day ಅಷ್ಟೇ ಅಲ್ವಾ, ಅದಕ್ಕೆ ಅದು ನೋಡ್ಕೊಂಡು ಬರೋಣ ಅಂತ ಫಸ್ಟ್ ಇವಾಗ H&Mಗೆ ಹೋಗಬೇಕು. ಆಮೇಲೆ ಗೆಸ್ಸಲ್ಲಿ ಪರ್ಫ್ಯೂಮ್ ತೊಗೊಬೇಕಾಯ್ತು. ನಾನು ಲೈಫ್ ಸ್ಟೈಲಲ್ಲಿ ಪರ್ಫ್ಯೂಮ್ ತೊಗೊಂಬಿಟ್ಟೆ. ಲೈಫ್ ಸ್ಟೈಲ್ ಅಲ್ಲ, ಬ್ರ್ಯಾಂಡ್.
ತೊಗೊಂಬಿಟ್ಟೆ. ಸೊ ಏನೋ ನೆಕ್ಸ್ಟ್ ಟೈಮ್ ತೊಗೊಳೋಣ ಗೈಸ್. ಬರ್ಡೇಗೆ ನೆಕ್ಸ್ಟ್ ವೀಕ್ ಮತ್ತೆ ಬರ್ತೀನಿ ಶಾಪಿಂಗು. ಸೊ ಅವಾಗ ತೊಗೊಳ್ಳೋಣ. ಇವಾಗ ನಾನು ಸುಮ್ಮನೆ ಕಲೆಕ್ಷನ್ಸ್ ನೋಡಿಕೊಂಡು ಬರ್ಡೇಗೆ ಅಂತ ಹೋಗೋಣ. ನನಗೆ ತುಂಬ ಕಲೆಕ್ಷನ್ಸ್ ಸಿಕ್ಕಾಪಟ್ಟೆ ಇಷ್ಟ ಆಗೋದು. ನಮ್ಮಲ್ಲಿ ಇವೆರಡು ತೊಗೊಂಡಿದ್ದೀನಿ. ಸೊ ಐಸ್ ಟು ಟ್ರೈ ನಾವು ಮೆಟೀರಿಯಲ್ ಆಗಿರ್ಬೋದು ಆ್ಯಂಡ್ ನನಗೆ ತುಂಬ ಇಷ್ಟ ಆಯಿತು. ಇವಾಗ ಅದನ್ನು ಚೆಕ್ ಮಾಡಿ ಹೊರಡೋಣ. ಅದು ನನ್ನ ಬರ್ಡೇಗೆ ಅಂತ ನೋಡ್ತಿದ್ದೀನಿ. ಮತ್ತೆ ಇನ್ನೊಂದ್ಸರಿ ಬಂದರೆ ಇನ್ನೂ ತೊಗೊಬೇಕು. ಜೊತೆಗೆ ಇವೆರಡು ತೊಗೊಂಡು ಹೋಗೋಣ. ಈಗ ದಿಸ್ ಇಸ್ ರೆಡ್ ಕಲರ್. ಮೆಟೀರಿಯಲ್ ಚೆನ್ನಾಗಿದೆ. ಬಟ್ ಇದು ತೊಗೊಂಡಿದ್ದೀನಿ. ಬಟ್ ಫಿಟ್ ಆಗ್ತಿಲ್ಲ. ಇವಾಗ ಇದನ್ನೇ ಇದರಲ್ಲಿ ತೊಗೊಬೇಕು. ಸಕ್ಕತ್ತಾಗಿದೆ. ಇದು ಫಿಟ್ ಆಗಿದ್ರೆ ಚೆನ್ನಾಗಿರುತ್ತೆ. ದಿಸ್ ಇಸ್ ಒನ್ ಆ್ಯಂಡ್ ನಾನು 3 ಕಲರ್ಸ್ ಹೊತ್ಕೊಂಡಿದ್ದೀನಿ. ವೈಟ್ ಆ್ಯಂಡ್ ದಿಸ್ ಗ್ರೇ ಜಾಕೆಟ್. ಆ್ಯಂಡ್ ನನಗೆ ಹಾಕೋ ತುಂಬ ಬ್ಲ್ಯಾಕ್ ಮೇಲೆ ಕ್ರೇಸ್ ಆಗಿಬಿಟ್ಟಿದೆ. ಸೊ ಇದು ಎತ್ಕೊಂಬಿಲ್ಲ. ಐ ಆಮ್ ಟೇಕಿಂಗ್ ದಿಸ್. ಆ್ಯಂಡ್ ಮನೆ ಹೋದ್ಮೇಲೆ ಒಂದ್ಸಲ ತೋರಿಸ್ತೀನಿ ಏನು ತೊಗೊಂಡೆ ಅಂತ. ಇದು XX. ನನಗೆ ಖುಷಿ ಆಗ್ತಿದೆ. ನನ್ನ ಬಟ್ಟೆ ಸೈಜ್ ನೋಡ್ತಿದ್ರೆ ಇವಾಗ ಅಂದರೆ ಕಮ್ಮಿ ಆಗಿರೋದಕ್ಕೆ. ಎಮ್ಮು ಅವೆಲ್ಲ నాకు ಫಿಟ್ ಆಗ್ತಿಲ್ಲ. ಇದು XS ಫಿಟ್ ಆಗ್ತಿಲ್ಲ. XS. ಇದು S ಲೂಸ್ ಆಗ್ತಿದೆ. ಬಟ್ ಸ್ಟಿಲ್ ಇದು ಚೆನ್ನಾಗಿ ಕಾಣಿಸ್ತಿದೆ ಲೂಸ್ ಆಗಿ. ಕನ್ಫ್ಯೂಸ್ ಆಗಿಬಿಟ್ಟಿದ್ದೀನಿ ಯಾವ್ದು ತೊಗೊಂಡು ಅಂತ. ಆದರೆ ಒಂದೇ ತೊಗೊಳಕ್ಕಾಗೋದು ಗೈಸ್. ಎಷ್ಟು ಬಟ್ಟೆ ತುಂಬ ಬಟ್ಟೆ ತೊಗೊಂಡಿದ್ದೀನಿ ಇವಾಗ H&M ಅಷ್ಟೇ. ಸೊ ದುಡ್ಡು ಖಾಲಿ. ಇದು ಚೆನ್ನಾಗಿದೆಯಲ್ಲ. ಇವಾಗ ವೈಟ್ ಒಂದು ಟ್ರೈ ಮಾಡೋಣ. ಆ್ಯಂಡ್ ಗೈಸ್ ಇದು ಲೂಸೇ ಬಟ್ ಚೆನ್ನಾಗಿದೆ. ನನಗೆಲ್ಲ ಬೇಕು ಅನಿಸ್ತಿದೆ. ಏನು ಮಾಡೋದು? ಐ ವಿಲ್ ಟೇಕ್ 2. ಇದು ಬಿಟ್ಟು ಇವೆರಡು ತೊಗೊಳೋಣ. ಫುಲ್ ಹಿಂದೆನೂ ತುಂಬ ಲೂಸ್ ಅನಿಸ್ತಿದೆ ಯಾಕೋ. ಈ ಥರ ಹಾಕೊಂಡ್ರೆ ಇನ್ನೂ ಲೂಸ್ ಕಾಣಿಸುತ್ತೆ. ನಾವು ಇದರಲ್ಲಿ ಸೈಜು ಅವೈಲಬಲ್ ಇಲ್ಲ. S ಒಂದು ಇರೋದು. S ಬಿಟ್ಟರೆ XL XL ಇದೆ. ಕಮ್ಮಿ ಇಲ್ಲ. ಅದಕ್ಕೆ ಇವೆರಡೇ ತೊಗೊಳ್ಳೋಣ. ಹಾಗೆ ಫೈನಲಿ ಡನ್ ವಿತ್ ಶಾಪಿಂಗ್. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನನಗೆ. H&M ಎಷ್ಟು ದಿನ ಅಂದ್ಕೊಂಡು ಅಯ್ಯೋ ಫಸ್ಟ್ ಟೈಮ್ H&M ಶಾಪ್ ಮಾಡಿರೋದು ನಂಗೆ ಫುಲ್ ಖುಷಿ ಆಗ್ತಿದೆ. ವರ್ಷವೂ ಕೊಡಿಸ್ದೆ. ಏನು ಅನಿಸ್ತಿದೆ? ಖುಷಿ ಕೊಡಿಸಿದ ಖುಷಿ ಆಗ್ತಿದ್ದ. ಇಲ್ಲ, ನನ್ನ ಹತ್ರನೇ ಕಾಸು ಇಸ್ಕೊಂಡಿರೋದಕ್ಕೆ. ಸುಳ್ಳು ಹೇಳ್ಬೇಡ. ಇಲ್ಲ, ಕೊಡ್ಸಿಲ್ಲ ಗೈಸ್. ಸಾಲ ಇಸ್ಕೊಂಡು ಕೊಡಿಸೋಳೆ. ಮತ್ತೆ ರಿಟರ್ನ್ ಮಾಡ್ತೀನಿ ಗೈಸ್. ನನಗಿನ್ನೂ ಸ್ಯಾಲ್ರಿ ಆಗಿಲ್ಲ. ಸ್ಯಾಲ್ರಿ ಬಂದ ತಕ್ಷಣ ಕೊಟ್ಬಿಡ್ತೀನಿ. ಇವಾಗ ಮಿನಿ ತೊಗೊಬಿಟ್ಟು ಒಂದು ಅವ್ಳಿಗೇನೋ ಫಿಂಗರ್ದು ಸ್ಟಿಕ್ ಏನೇ ಅದು ಎಕ್ಸ್ಟೆನ್ಷನ್ಸ್ ಬೇಕಂತ ಅದು ತೊಗೊಂಡು ಮನೆಗೆ ಹೋಗೋದು ಅಷ್ಟೇ. ಜುಡಿಯೋ ಕ್ಯಾನ್ಸಲ್ ಎಲ್ಲೆಲ್ಲ ಶಾಪ್ ಮಾಡಿದಾಯ್ತಲ್ವ ಅದಕ್ಕೆ ಹೋಗೋಣ. ಇನ್ನೂ ಜುಡಿಯೋ ಹೋಗ್ಬೇಕು. ಏನಕ್ಕೆ? ನಾನು ವೈಟ್ ಗೌನ್ ಎಲ್ಲಿ ತೊಗೊಂಡಿದ್ದೀನಿ. ವೈಟ್ ಗೌನ್ ತೊಗೊಬೇಕಾ? ಬೇಡವಾ? ಅಯ್ಯಪ್ಪ ಆಗಲೇ ಫೋನ್ ಮಾಡಿ ಹೇಳಿದ್ದೇನೆ ಕ್ಯಾಮ್ರಾಮನ್. ನಾನು ಮುಗಿಸ್ಕೊಂಡು ಕ್ಯಾಮ್ರಾಮನ್ ಆಲ್ರೆಡಿ ಹೊರಟಿದ್ದಾರೆ. ಅವ್ರು ಹೋಗಿ ರೂಮ್ ಬುಕ್ ಮಾಡಿರ್ತಾರೆ. ಸೊ ನಾವು ಹೋಗ್ಬಿಟ್ಟು ಇವಾಗ ಬೇಗ ರೆಡಿ ಆಗ್ಬಿಟ್ಟು ಹೋಗೋದಷ್ಟೇ. ಮಾಲ್ ಆಫ್ ಯಶೋ ಹೊರಡೆ ಬಂದು ಲೊಕೇಶನ್ ಹಾಕೊಂಡು ಮಿನಿಸ ಹುಡುಕ್ತಾರೆ. ಇವಳೆ ಲೊಕೇಶನ್ ಹಾಕೊಂಡು ಹೋಗ್ತಾಳೆ. 13 ಮಿನಿಟ್ಸ್ ತೋರಿಸ್ತಿದೆ ಅಂತ. ಮಾಲ್ ಆಫ್ ಯಶೋ ಕಾಲು ನೋಡ್ತಿದ್ದೆ. ನಾನು ಈಸ್ ಬರೋದು ನಮಗೆ ಫುಲ್ ತೋರಿಸ್ತಾ ಇದ್ದೆ. ಯಾರಾದ್ರೂ ಕೇಳಲ್ಲಿ ಬಂದ ತಕ್ಷಣ ಸಿಕ್ಬಿಡ್ತಾವಳಿಗೆ ಎಕ್ಸ್ಟೆನ್ಷನ್ಸು. ಕಲರ್ಸ್ ಇದೆಯಾ? ನಾನು ಲೈಟ್ ಸ್ಟಾರ್ ಥರ ತಗೋಣ. ನನ್ನ ಬರ್ಡೇಗೆ ಎತ್ಕೊಂಬಿಡಂಗೆ ಮತ್ತೆ ಬರೋಕ್ಕಾಗಲ್ಲ ಅಷ್ಟು. ಅಯ್ಯೋ ನಿನ್ನ ಬರ್ಡೇ ಇನ್ನೂ ಟೈಮ್ ಆಯ್ತು ಬಿಡು. ಮತ್ತೆ ನೆಕ್ಸ್ಟ್ ವೀಕ್ ಬರಬೇಕಾ? ನಾನು ಬಟ್ಟೆ ತೊಗೊಬೇಕು. ಇನ್ನೊಂದು ಜೊತೆ ಒಂದು ತೊಗೊಂಡಿದ್ದೀನಿ. ಇನ್ನೊಂದು ತೊಗೊಬೇಕು. ಲೆಕ್ಕಕ್ಕೂ ಎಕ್ಸ್ಟೆನ್ಷನ್ಸ್ ಬೇಡ. ಲೆಗ್ ಯಾರು ನೋಡ್ತಾರೆ? ಮದುವೆಗೂ ಇದೇನು ತೊಗೊಂಡು ಎಕ್ಸ್ಟೆನ್ಷನ್ಸ್ ಮಾಡಿಸ್ಬೇಡ. 9 ಇರೋದ್ಲ ಕೇಳಿ ಅವ್ರನ್ನ. ನೋಡಿ ಗೈಸ್, ಟೈಮ್ ಆಗೈತೆ ನನಗೆ ಹೋಗ್ಬೇಕು. 4 ಗಂಟೆ ಅಷ್ಟೊತ್ತಿಗೆ. ಇವಳ್ದು ಆಗಲ್ಲ. ಈಚೆ ನೋಡಿ ಫುಲ್ ಮಳೆ. ನಮ್ಗೆ ಒಳಗಡೆ ಗೊತ್ತೇ ಆಗಿಲ್ಲ ಮಳೆ ಬಂದಿದೆ ಅಂತ. ಈಚೆ ಬಂದರೆ ಎಷ್ಟು ಮಳೆ. ಈಗ ಎಷ್ಟು ಬಂದಿತ್ತು? ಎಷ್ಟು ಇವಾಗ ಆನ್ ಮಾಡಿದ್ರು. ಸಕ್ಕತ್ತಾಗಿದೆಯಲ್ಲ ವೆದರು. ನಮ್ಮದು ಹಳೆ ಕತೆ ಏನೇ. ಮಳೆ ಬಂದರೆ ಮಳೆಯಲ್ಲಿ ಶೂಟ್ ಮಾಡೋದು ಅಷ್ಟೇ ಗೈಸ್. ಏನು ಮಾಡಬೇಕಾಗುತ್ತೆ? ಮಳೆ ಬಂದರೆ ಶೂಟ್ ಮಾಡೋದು. ನೈಟ್ ಚೆನ್ನಾಗಿರುತ್ತಲ್ಲ ಇಲ್ಲೆಲ್ಲ. ನಾನು ಲಾಸ್ಟ್ ಟೈಮ್ ನೈಟ್ ಬಂದಾಗ ಹೇಳಿದ್ರು ಅಂದರೆ ಕಾರ್ ಪಾರ್ಕಿಂಗ್ ಹತ್ರ ಹೋಗ್ಬಿಟ್ಟು ಇಲ್ಲಿ ಬಂದಿರಲಿಲ್ಲ. ನನಗೆ ಭಯ ಎಲ್ಲಿ ಜಾರ್ ಬಿದ್ದರೆ ಹೆಂಗಿರುತ್ತಲ್ಲ ಇಲ್ಲಿ. ಜಾರ್ ಬಿದ್ದರೆ ಹೆಂಗಿದ್ದು ಶೇಪ್ ಔಟು. ಹಾಗೆ ಇವಾಗ ಮನೆಗೆ ಬಂದಿದ್ದು. ಆ್ಯಂಡ್ ಡೆಕಾತ್ಲನ್ಗೆ ಹೋಗ್ಬೇಕು. ಫುಲ್ಲು ಮಳೆ ಬರ್ತೈತೆ. ಡೆಕಾತ್ಲನ್ಗೆ ಹೋಗ್ಬೇಕು. ನಾಳೆ ಮಳೆ ಬರದೆ ಸಕಲೇಶ್ಪುರ ಆ್ಯಕ್ಚುಲಾಗಿ ಮಳೆ ಇದ್ದೇ ಇರುತ್ತೆ. ನಮ್ಮಮ್ಮ ಗೊತ್ತಿಲ್ಲ ಗೈಸ್. H&M ಶಾಪಿಂಗ್ ನೋಡಿದ್ರೆ ಅಷ್ಟೇ ಬಡ ಸಂಬಳ ಎಲ್ಲನೂ ಹಾಳು ಮಾಡ್ತೀಯ ಅಂತ ಬೈತಾರೆ.
ಮಾತ್ರ ನಮಗೆ ಬಟ್ಟೆಗೆ ಇನ್ವೆಸ್ಟ್ ಮಾಡೋದು ಇಷ್ಟ ಇಲ್ಲ, ಬಟ್ ನನಗೆ ಬಟ್ಟೆಗೆ ಇನ್ವೆಸ್ಟ್ ಮಾಡೋದು ಇಷ್ಟ. ನಂಗೆ ಎಷ್ಟು ಬಟ್ಟೆ ಇರೋ ಸಾಕಾಗಲ್ಲ, ಅದಕ್ಕೆ ಅದನ್ನು ಮುಚ್ಚಿಟ್ಬಿಟ್ಟು ಹೋಗ್ತೀನಿ, ಬಂದು ಸ್ವಲ್ಪ ಕಾಂಪ್ರಮೈಸ್ ಮಾಡ್ಬೋದಲ್ಲ ಅಂತ ಹೋಗಿ ಡೆಕಾತ್ಲನಲ್ಲಿ ಅದು ಆ್ಯಕ್ಚುಲಾಗಿ ನೋಡಿಟ್ಟಿದ್ದಾರೆ, ಎತ್ಕೊಂಬರೋದು ಅಷ್ಟೇ. ಬಟ್ ಎಲ್ಲಿ ಮಳೆ ಬರ್ತಾ ಇರ್ತದೆ. ಹೋಗ್ತೀನಿ ಮಳೆ ಡೆಕಾತ್ಲಾನ್. ಇಲ್ಲಿ ಬೇಕಾದ್ರೆ ಒಂದೇ ಗೈಸ್, ಒಂದು ಶಾರ್ಟ್ಸ್ ಬೇಕಿತ್ತು ಅಷ್ಟೇ, ಅದು ತೊಗೊಂಡು ಸಾಕ್ಸ್ ಬೇಕು, ಸಾಕ್ಸ್ ತಗೊಂಡು ಹೋಗೋದು ಅಷ್ಟೇ. ಗೈಸ್ 4:15 ಆಗೋಯ್ತು. ನಾವು 4 ಗಂಟೆಗೆ ಬಿಡ್ಬೇಕು ಅಂದ್ಕೊಂಡ್ವಿ, ಇನ್ನೂ ರೆಡಿನೇ ಆಗಿಲ್ಲ, ಪ್ಯಾಕ್ ಆಗಿಲ್ಲ. ಬಿಲ್ಲಿಂಗ್ ನಡೀತಾ ಇದೆ, ಸೆಲ್ಫ್ ಬಿಲ್ಲಿಂಗ್ ಇದೆ. ಗೈಸ್ ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ ಬಿಕಾಸ್ ಟೈಮ್ ಇಲ್ಲ. ಇವಾಗ ಆಲ್ರೆಡಿ 6 ಆಗಿಬಿಟ್ಟಿತ್ತು. ನಾವು ಡೆಕಾತ್ಲಾನಿಂದ ಬರೋದು ತುಂಬ ಲೇಟ್ ಆಗೋಯಿತು. ವರ್ಷದ ಆಲ್ರೆಡಿ ಪ್ಯಾಕ್ ಮಾಡ್ಕೊಂಬಿಟ್ಟಿದ್ದಾಳೆ, ಸೊ ನಂದು ಪ್ಯಾಕ್ ಮಾಡಬೇಕು. ಬೇಗ ತೋರಿಸ್ಬಿಡ್ತೀನಿ. ಆ್ಯಂಡ್ ದಿಸ್ ಈಸ್ ಫ್ರಮ್ ಡೆಕಾತ್ಲಾನ್, ಒಂದು ಜಾಕೆಟು. ಆ್ಯಂಡ್ ಇದು ಎಷ್ಟಂದರೆ 1049. ಯು ಕ್ಯಾನ್ ಸಿ ಯೂರ್ ಇಲ್ಲೆಲ್ಲೋ ಇದೆ 1049 ಅದೊಂದು. ಆ್ಯಂಡ್ ಶಾರ್ಟ್ಸ್ ತೊಗೊಂಡು ಅದನ್ನ ಆಲ್ರೆಡಿ ಪ್ಯಾಕ್ ಮಾಡಿಬಿಟ್ಟಿದ್ದಾಳೆ ಅವಳು. ಆ್ಯಂಡ್ ಇವೆರಡು, ಇದು ಕಾಲ್ಗೆ ಆ್ಯಂಡ್ ಇದು ಕೈಗೆ ನೈಲ್ಸು, ಸ್ಟಿಕ್ ಆನ್ ನೈಲ್ಸು. ಇದು ಐ ಥಿಂಕ್ 300 ಸಮಥಿಂಗ್ ಏನೋ, 290. ಇದು ಎರಡು 290. ಇದು ಅದೇ ಹೊಸ ಬ್ರ್ಯಾಂಡ್, ಆ ಬ್ರ್ಯಾಂಡ್ ನೇಮ್ ಮರ್ತೋದೆ, ಆ ಬ್ರ್ಯಾಂಡಲ್ಲಿ ತೊಗೊಂಡಿದ್ದು. ಇದು ವರ್ಷ ಅದು, ಸೊ ಉಡ್ಡಿ ಥರ. ಇದು ಪ್ರೈಸು 799, 50% ಆಫ್ ಇತ್ತು. ಆ್ಯಂಡ್ ಇದು ನನಗೆ, ನಾನು ತೊಗೊಂಡಿದ್ದು. ಇದು 50% ಆಫ್ ಅನಿಸುತ್ತೆ. ಸೇಮ್ 799, 50% ಆಫು. ಆ್ಯಂಡ್ ಇದು ನಾನು ತೊಗೊಂಡೆ, ಸ್ಲೀವ್ಲೆಸ್ಸು ಉಡ್ಡಿ ಥರ ಇದು. ಆ್ಯಂಡ್ ದಿಸ್ ಆಲ್ಸೋ 799. ಇದಕ್ಕೇನು ಆಫ್ ಇರಲಿಲ್ಲ, 799 ಪೇ ಮಾಡಿದ್ವಿ. ಆ್ಯಂಡ್ ಇದೊಂದು ಸ್ಲೀವ್ಲೆಸ್ ಬೇಕಾಗುತ್ತೆ ಅಂತ ತೊಗೊಂಡಿದ್ದು. ದಿಸ್ ಇಸ್ ಆಲ್ಸೋ 399, ನೋ ಆಫರ್. ಇದು ಸೇಮ್ 399, ಸೇಮ್. ನನಗೊಂದು ಅವಳಿಗೊಂದು ಅಂತ ತೊಗೊಂಡಿದ್ದು. ಇದು ಪರ್ಫ್ಯೂಮು ಅರ್ಬನ್ ರ್ಯಾಂಜರ್ ಅಂತ. ಸೊ ದಿಸ್ ಈಸ್ ಲೈಫ್ ಸ್ಟೈಲ್ ಎಲ್ಲ ತೊಗೊಂಡಿದ್ದು. ಯಾವುದದು ನಂಗೆ ಬ್ರ್ಯಾಂಡ್ಸೇ ಮರ್ತೋಗ್ತಾ ಇದ್ದೀನಿ. 549. ಈ ಪರ್ಫ್ಯೂಮ್ ಸಿಕ್ಕಾಪಟ್ಟೆ ಸಕ್ಕತ್ತಾಯಿತು ಸ್ಮೆಲ್ಲು, ತೊಗೊಂಡೆ. ಆ್ಯಂಡ್ ಅಲ್ಲಿ ಬಿಲ್ ಆಗಿದ್ದು ನನಗೆ ಎಷ್ಟುದಾ, ಓಕೆ 2642 rupees ಬಿಲ್ ಆಗಿದ್ದು. ಇನ್ಮೇಲೆ ಇವಾಗ ಆ್ಯಕ್ಚುಲಿ ನನ್ನ ಫೇವ್ರೆಟ್ ಪಾರ್ಟ್, ಇದು H&Mನಿಂದ ತಂದಿರೋಂಥ ಬಟ್ಟೆಗಳು. ಬ್ಯಾಕ್ಗ್ರೌಂಡ್ ಸ್ವಲ್ಪ ಮೆಸ್ಸಿ ಆಗಿದ್ರೆ ಅಡ್ಜಸ್ಟ್ ಮಾಡ್ಕೊಂಬಿಡಿ. H&Mನಿಂದ ತಂದಿರೋದು. ನಮ್ಮಮ್ಮ ನೋಡಿದ್ರೆ ಇಷ್ಟ ಮುಗಿಸ್ತಿದ್ದಾರೆ. ಸೊ ಇದು ನನ್ನ ಬರ್ಡೇ ಡ್ರೆಸ್. ಐ ಕಾಂಟ್ ಏಬಲ್ ಟು ಶೋ ಯು ಗೈಸ್. ನನ್ನ ಬರ್ಡೇಗೆ ಹಾಕೊಂಡಾಗ ತೋರಿಸ್ತೀನಿ. ಆ್ಯಂಡ್ ಈ ಜಾಕೆಟು ಸ್ವೆಟರ್ ಜಾಕೆಟು ನಾನು ಅಲ್ಲಿ ಪಾಪಿ ತೋರಿಸಿದ್ದೀನಲ್ಲ ಅದೇ ಜಾಕೆಟ್ ಇದು. ಸೊ ಇದು ಬಂದು 999. H&M ಆಫರ್ಸ್ ಎಲ್ಲ ಏನಿಲ್ಲ, ಸೇಮ್ ಫಿಕ್ಸೆಡ್ ರೇಟ್. ಇದು ಅದೇ ಸೇಮ್ ಜಾಕೆಟು 999. ಅದೇ ಸೇಮ್ ಜಾಕೆಟು ವರ್ಷ ತಗೊಂಡು, ಸೇಮ್ ಕಲರ್ ಬೇರೆ ಅಷ್ಟೇ. ಇದು ಸೇಮ್ 999. ಆ್ಯಂಡ್ ಅಲ್ಲಾಗಿರೋಂತಹ ಬಿಲ್. ನನ್ನ ಬರ್ಡೇ ಡ್ರೆಸ್ಸು ಸ್ವಲ್ಪ ಕಾಸ್ಟ್ಲಿ, 3229. ಅದಕ್ಕೆ ಸ್ವಲ್ಪ ಜಾಸ್ತಿ ಕಾಸ್ಟ್ಲಿ. ಆ್ಯಂಡ್ ದೇರ್ ಇಸ್ ಅ ಬಿಲ್. ಎಷ್ಟು ಗೊತ್ತಾ, 6,000 ಮುಗಿದು H&M ಶಾಪಿಂಗ್. ಇನ್ನೊಂದ್ಸರಿ ಹೋಗ್ಬೇಕು ಗೈಸ್ ಬಿಕಾಸ್ ನಾನು H&Mಲ್ಲಿ ಇನ್ನೂ ಒಂದು ರೆಡ್ ಕಲರ್ ನೋಡಿದ್ದೆ, ಬಟ್ ಅದು ಇಷ್ಟ ಆಯಿತು. ಆಮೇಲೆ ಪ್ರೈಸ್ ನೋಡಿ ನಾಟ್ ವರ್ತ್ ಅಂದ್ಬಿಟ್ಟು ಸುಮ್ಮನೆ ಅದೇ. ಇನ್ನೂ ಒಂದೆರಡು ಬಟ್ಟೆ ತೊಗೊಬೇಕು ಅಂದ್ಕೊಂಡಿದ್ದೀನಿ, ನೈಟ್ ಹಾಕ್ಕೊಳ್ಳೋದಕ್ಕೊಂದು ಆ್ಯಂಡ್ ಬರ್ಡೇ ನೈಟಿಗೆ ಒಂದು ಅಂತ. ಸೊ ಅದು ನೆಕ್ಸ್ಟ್ ವೀಕ್ ಆ ಥರ ಹೋಗಿ ಮತ್ತೆ ತೊಗೊಬೇಕು.
ಯಾ ಇಷ್ಟು ಶಾಪಿಂಗ್ ಇವಾಗ ಬೇಗ ಹೋಗಿ ಟಕ್ 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 ಅಂತ ನಂದು ಪ್ಯಾಕ್ ಮಾಡಿಲ್ಲ ಇನ್ನು ಬಟ್ಟೆ. ಸೊ ನನ್ನ ಬಟ್ಟೆಗಳನ್ನ ಪ್ಯಾಕ್ ಮಾಡಿಕೊಂಡು ರೆಡಿ ಆಗೋಣ. ನಮ್ಮ ಬಾವ ಆಲ್ರೆಡಿ ಮನೆ ಬಿಟ್ಟಿದ್ದೀನಿ ಅಂತ ಕಾಲ್ ಮಾಡಿದರು. ಸೊ ಲೆಟ್ಸ್ ಗೆಟ್ ರೆಡಿ, ಆಮೇಲೆ ಸಿಗ್ತೀನಿ. ಹಾಗಾಗಿ ನಾವು ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಸೋಕೆ ಹೋಗ್ತಿದ್ದೀವೋ ಇಲ್ಲ ಒಂದು ವರ್ಷ ಟ್ರಿಪ್ ಹೋಗ್ತಿದ್ದೀವೋ ಗೊತ್ತಿಲ್ಲ. ಎಷ್ಟು ಬಟ್ಟೆಗಳು ಗೊತ್ತಾ, ಇದು ವರ್ಷ ಫುಲ್ ಬ್ಯಾಗ್ ಇಷ್ಟು ದೊಡ್ಡದು ಸೂಟ್ ಕೇಸ್ ಅವಳಿದೆ. ಆ್ಯಂಡ್ ಕೆಳಗಡೆ ಇರೋದು ನಮ್ಮ ಬಾಬಾ ಬ್ಲೇಸರ್ಸು. ನಂದಿನ ಇಟ್ಕೊಂಡಿಲ್ಲ, ನನಗೆ ಸೂಟ್ ಕೇಸು ಇಲ್ಲ, ಏನು ಮಾಡೋದು ಗೊತ್ತಿಲ್ಲ. ನಾನೇನಲ್ಲಿ ಇಟ್ಕೊಂಡ್ಲಿ ಎಲ್ಲ ನೀನು ತುಂಬಿಸಿಟ್ಟಿದ್ದೆ, ಅವು ಅಷ್ಟು ತುಂಬಿಸಿಟ್ಟವಳು ಅವಳು. ಅಣ್ಣ ನಮ್ಮ ಬಾಬಾದು ನಾನೇನೋ ಇದು ಇವಾಗ ತಂದರೆ ನಮ್ಮದು ಇದ್ರದ್ದು ಪ್ಯಾಕ್ ಮಾಡಿಲ್ಲ. ಅಲ್ಲೊಂದು ಕವರ್ ಇದೆ, ಅದನ್ನು ಪ್ಯಾಕ್ ಮಾಡಿಲ್ಲ. ನಾನು ಏನಲ್ಲಿ ಇಟ್ಕೊಂಡು ಬ್ಯಾಗಲ್ಲ. ಇವಾಗ ಏನಾದ್ರು ಮಾಡಿ ಬೇಗ 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 ಬಟ್ಟೆಸ್ನ ಎತ್ಕೊಬೇಕು. ಹಾಗೆ ಫೈನಲಿ ರೆಡಿ ಆಗೋಯ್ತು. 6:30 ಆಗೋಯ್ತು ಇವಾಗಲೇ ಇಲ್ಲಿ. ಆ್ಯಕ್ಚುಲಿ ಇಷ್ಟೊಂದು ಬಿಡಬೇಕಾಯ್ತು. ಕ್ಯಾಮ್ರಾಮನ್ಸ್ ಎಲ್ಲ 3:30ಗೆ ಹೋಗಿದ್ದಾರೆ. ವೀಡಿಯೋಗ್ರಾಫರ್, ಫೋಟೋಗ್ರಾಫರ್, ಮೇಕಪ್ ಆರ್ಟಿಸ್ಟ್ ಎಲ್ಲರೂ ಹೋಗಿದ್ದಾರೆ. ನಾವು ಮಾತ್ರ ಇನ್ನೂ ಇಲ್ಲೇ ಇದ್ದೀವಿ. 3-2 ಅವರ್ಸ್ ಬೇಕು ಜರ್ನಿ. ಬಸ್ ಸ್ಟಿಲ್ ಇಯರ್. ನಾನು ಆಗಲೇ ವೀಡಿಯೋದಲ್ಲಿ ಲೈಫ್ ಸ್ಟೈಲ್ ಅಂದ್ಬಿಟ್ಟಿದ್ದೀನಿ, ಸಾರಿ. ದಿಸ್ ಇಸ್ ಫ್ರಮ್ ಫಾರೆವರ್ ಗ್ಲಾಮ್ ಪರ್ಫ್ಯೂಮು. ಇವಾಗ ಅದನ್ನು ಯೂಸ್ ಮಾಡಬೇಕು. ಆ್ಯಂಡ್ ಇದು ಹಾಕ್ಕೊಂಡ್ಬಿಟ್ಟಿದ್ದೀನಿ ಡ್ರೆಸ್ಸು. ನನಗೇನಾದ್ರು ಹೊಸ ತೊಗೊಂಡಾಗ ಐ ಯೂಸ್ ಇಟ್ ಟು ವೇರ್. ಫ್ಲ್ಯಾಶ್ ಆನ್ ಮಾಡಿದೆ, ಕಾಣಿಸ್ತಿಲ್ಲ, ಆಮೇಲೆ ತೋರಿಸ್ತೀನಿ. ಸೊ ನನಗೇನೋ ಹೊಸ ತೊಗೊಂಡಾಗ ಹಾಕ್ಕೊಬೇಕು, ಇಲ್ಲಾಂದರೆ ನಂಗೆ ಸಮಾಧಾನನೇ ಇರಲ್ಲ. ಹಾಕೊಳ್ಳೋರ್ಗೂ ಸಮಾಧಾನ ಇರಲ್ಲ. ಇದು Oh God, this smells so good ಗೊತ್ತಾ. ಸ್ವಲ್ಪ ಹಾಕೊಳ್ಳೋಣ. ವಾವ್, ಸಕ್ಕತ್ತಾದ ಫ್ರೇಗ್ರೆನ್ಸ್ ಅಷ್ಟೇ. ಸೊ ಫುಟ್ ಪ್ಯಾಂಟ್ ಹಳೆ ಇದೆ, ದಿಸ್ ಇಸ್ ಮಾತ್ರ ಹೊಸದು. ಇವಾಗ ನಮ್ಮ ಬಾವವ್ರು ಬಂದ ತಕ್ಷಣ ಬಿಡೋದು. ಅವ್ರು ಕಾರ್ ವಾಶ್ ಮಾಡಿಸ್ಕೊಂಡು ಬರಬೇಕಂತೆ, ಆಗಿದೆ ಬಿಡ್ತಿದ್ದೀವಿ ಅಂತ ಹೇಳಿದರು. ಸೊ ಹೋಗೋಣ. ಇದು ನಾನು ಕ್ಯಾರಿ ಮಾಡೋಲ್ಲ ಅಲ್ಲಿಗೆ. ಪರ್ಫ್ಯೂಮೆಲ್ಲ ಏನೋ ಅದೇ ಬಟ್ಟೆಲಿರೋದು ಚೇಂಜ್ ಮಾಡ್ತಿರ್ತೀವಲ್ಲ. ಸೊ ನೋ ನೀಡ್ ಟು ಯೂಸ್. ಎತ್ತಿಟ್ಬಿಡೋಣ. ನನ್ನ ಕಬೋರ್ಡ್ಗೆ ಇವತ್ತು ಪೈಂಟ್ ಮಾಡಿದ್ರು. ಸೊ ಅದನ್ನು ಡ್ರೈ ಆಗಿಲ್ಲ. ಆಗಲಿ, ನನ್ನ ಕಬೋರ್ಡ್ ಇನ್ನೂ ಇದು ಮಾಡಬೇಕು. ಆ್ಯಂಡ್ ದಿಸ್ ಇಸ್ ಮೈ ಕ್ಯೂಟ್ ಪಾಂಡ. ಅದು ಯಾವಾಗೂ ನನ್ನ ಕಬೋರ್ಡಲ್ಲೇ ಇರುತ್ತೆ ಪಾಪ. ಸಿಂಬಾಗೆ ಆ ಪಾಂಡ ಅಂದರೆ ತುಂಬ ಇಷ್ಟ, ಅದಕ್ಕೆ ನಾನು ಅದನ್ನು ಮುಚ್ಚಿಟ್ಟಿದ್ದೀನಿ. ಈ ವಿಡಿಯೋ ಮೇ ಬಿ ಲ್ಯಾಗ್ ಆಗಿಬಿಡುತ್ತೆ ತುಂಬ ಅನಿಸುತ್ತೆ. ನೋಡೋಣ, ಹೋಗೋಣ. ಫಸ್ಟ್ ಮೇನ್ ಥಿಂಗ್ ನನ್ನ ಚಾರ್ಜರ್ ನಾನು ಕ್ಯಾರಿ ಮಾಡಲೇಬೇಕು. ನನಗೆ ಮೊನ್ನೆ ಕೆಲಸಕ್ಕೂ ಮರ್ತೋಗಿ ಹೋಗ್ಬಿಟ್ಟು ಫುಲ್ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು. ಚಾರ್ಜರೆಲ್ಲ ಎತ್ಕೊಂಡು ಹೊರಗೆ ಆಮೇಲೆ ಸಿಗ್ತೀನಿ. ಬಾಯ್. ನನಗೆ ಗೈಸ್ ಇಷ್ಟು ಲಗೇಜು, ಅಲ್ಲೊಂದು ಲಗೇಜು, ನಮ್ಮ ಬಾವ ಒಂದು ಎತ್ಕೊಂಡು ಹೋಗ್ತವ್ರೆ. ನಾವು ಪ್ರೀ ವೆಡ್ಡಿಂಗ್ ಶೂಟ್ ಹೋಗ್ತಾ ಇದ್ದೀವೋ ಇಲ್ಲಂದರೆ 1 ವರ್ಷ ಆವಷ್ಟು ಬಟ್ಟೆ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಅಷ್ಟು ಬಟ್ಟೆಗಳು ಎಲ್ಲ ಸೊಟ್ಟಿಸಲ್ಲಿ ಹಾಕೊಂಡು ಕಾರ್ ಹಿಂದೆ ಬಂದುಬಿಟ್ಟೈತೆ. ಇನ್ನೊಂದು ಜಾಸ್ತಿ ಇದೆ. ಇಷ್ಟು ಅಷ್ಟನಾ? ಮುಂದೆ ಇಟ್ಕೊಂಡು ಅಷ್ಟೇ. ಇವಾಗ ಬೇಗ ಜುರಿಯೋರು ಒಂದು ತೊಗೊಂಡು ಹೋಗ್ಬೇಕು. ಟೈಮ್ ಸಿಕ್ಕಾಪಟ್ಟೆ ಕಮ್ಮಿ ಇದೆ. ಬಿಕಾಸ್ ಸಕಲೇಶ್ಪುರ ಇಸ್ ಸೋ ಫಾರ್. ಆ್ಯಂಡ್ ನಾವಿನ್ನೂ ಊಟ ಮಾಡಿಲ್ಲ. ಊಟಕ್ಕೆ ಅಂತ ನಿಲ್ಲಿಸಿದ್ರೆ ಅಲ್ಲೊಂದು ಅರ್ಧ ಗಂಟೆ 1 ಅವರ್ ವೇಸ್ಟ್ ಆಗುತ್ತೆ. ನಾವು ರೀಚ್ ಆಗೋಷ್ಟರಲ್ಲಿ 12 ಮೇಲೆ ಆಗಿರುತ್ತೆ. ಸೊ ವಿ ಆರ್ ಥಿಂಕಿಂಗ್ ಬೇಗ ಹೋಗ್ಬೇಕು. ಮೊನ್ನೆ ತಗೊಂಡು ಇದೆ. ಮೆನ್ಸ್ ವೇರ್ ಬಂದು ನಮ್ಮ ಆವಾಗೆ ಮಾಡಬೇಕು. ಇನ್ನೊಂದು ಫ್ಲೋರು, ನೆಕ್ಸ್ಟ್ ಫ್ಲೋರ್ ಅನಿಸುತ್ತೆ ಮೆನ್ಸ್ ವೇರ್. ಬೇಗ ಬೇಗ ಅವ್ರಿಗೊಂದು ಫ್ರಾಕು, ಇವ್ರಿಗೊಂದು ಶರ್ಟ್ ಮುಗಿತು. ಹೊಟ್ಟೆ ಬೇರೆ ಹಾಕ್ಸಿಟ್ಟಿತ್ತು. ಇನ್ನೂ ಎಷ್ಟು ಅವರ್ ಬೇಕು ಹೋಗೋಕ್ಕೆ? 4 ಅವರ್ಸಾ? 4 ಅವರ್ಸ್ ಹಾಂ. ತಿನ್ನಕ್ಕೆ ನಿಲ್ಸಿದ್ರೆ ಅಲ್ಲೊಂದು ಅವರು. ಗೈಸ್ ನಾವು ಫುಲ್ ಫಿಕ್ಸ್ ಮಾಡ್ಕೊಂಡು ವೈಟ್ ಬೇಕು ಅಂತ. ಆ್ಯಂಡ್ ಫೈನಲಿ ಗಾಟ್ ದಿಸ್ ವೈಟ್ ಶರ್ಟ್ ಆ್ಯಂಡ್ ಅದು ವೈಟ್ ಪ್ಯಾಂಟು ಆಯಿತು. ಆ್ಯಂಡ್ ವರ್ಷದ ವೈಟ್ ಫ್ರಾಕ್ ಸಿಕ್ತು. ಇವಾಗ ಓಡಬೇಕಷ್ಟೆ. ಟ್ರೈ ಮಾಡ್ಕೊಂಡ್ಬಂದು ನೋಡ್ಕೊಂಡು ಹೋಗೋಕ್ಕಷ್ಟೆ. ಆ್ಯಂಡ್ ಗೈಸ್ ಇವಾಗ ಟೈಮ್ ಬಂದು 10ಗೆ ಒಂದು 3-2 ಮಿನಿಟ್ಸ್ ಇದೆ. ನಾವು ಬಂದಿರೋ ಹೋಟೆಲ್ ದ್ವಾರಕ. ಸೊ ಇಲ್ಲಿ ವೆಜ್ ಹೋಟೆಲ್. ಊಟ ಮುಗಿಸ್ಕೊಂಡು ಆ್ಯಂಡ್ ಇದಿನ್ನೂ ಕುಣಿಗಲ್ಲಲ್ಲಿದ್ದೀವಿ ನಾವು. ಸೊ ಇನ್ನು 105 ಕಿಲೋಮೀಟರ್ಸ್ ಇದೆ ಸಕಲೇಶ್ಪುರಕ್ಕೆ.
ಇಳ್ಕೊ ಫುಲ್ ಖಾಲಿ ಖಾಲಿ ಇದೆ. ಗಂಡು ಮಕ್ಳು ಇದ್ರೆ ಇಲ್ಲಿ ಮಶ್ರೂಮ್ ಪೆಪ್ಪರ್ ಡ್ರೈ, ನಾವು ಓಡಿಸ್ಕೊಂಡು ಮಶ್ರೂಮ್ ಸಲಾಡ್, ಮಶ್ರೂಮ್ ಫ್ರೈಡ್ ರೈಸ್, ಅದು ವೆಜ್ ಫ್ರೈಡ್ ರೈಸ್, ಬ್ರೆಡ್ ಬರ್ಡ್, ಚಾಕ್ಲೇಟ್, ಬಟರ್ ಸ್ಕಾಚ್. ನಾನು ಮತ್ತೆ ಮಾಡ್ತೀನಿ, ಲೈಕ್ ಜಾಸ್ತಿ ಬರುತ್ತೆ ಅಂತ ಗೈಸ್. ಈ ಅನ್ನ ತೋರಿಸಿದ್ರೆ ಇಲ್ಲ ಮಾಡಬೇಡ ಇವ್ರಿಗೆ ಇನ್ಯಾವಾಗ ಮಾಡ್ಬೇಕು? ಹೇಳ್ಬೇಡಿ, ಮಾಡುವಾಗ ಹೇಳ್ಬಿಟ್ಟು ಮಾಡ್ಬೇಕಾ? ಆ್ಯಂಡ್ ದಿಸ್ ಇಸ್ ಬ್ರೆಡ್ ಬಟ್ ದಿಸ್ ಇಸ್ ಲೆಮನ್ ಸೋಡಾ. ಬಿಲ್ ಬೇಕು. ಗೈಸ್ ಊಟ ಮುಗಿತು. ಟೈಮ್ 11:04. ನಮ್ಗೆ ಗೊತ್ತು ಊಟಕ್ಕೆ ನಿಲ್ಸಿದೆ 1 hour ಅಂತ. ಸೊ ಹೋಗಿ ಮಲ್ಕೊಂಬಿಡ್ಬೇಕು, 2 hours ಬೇಕು ಜರ್ನಿಗೆ. ಸೊ ಹೋಗಿ ನನ್ನ ಜಾಕೆಟ್ ಹಾಕ್ಕೊಂಡು ಮಲ್ಕೊಂಬಿಡೋಣ. ನಿದ್ದೆ ಬರ್ತಾಯಿತ್ತು. ನನ್ನ ಜಾಕೆಟ್ ಎತ್ಕೊಳ್ಳೆ, ಬಾಗಲ್ಲ ಇತ್ತು. ಹಾಗೆ ಜಸ್ಟ್ ಇವಾಗ ಬಂದಿರೋಯ್ತು. ಟೈಮು 1:04, 1:04. ಸಿಕ್ಕಾಪಟ್ಟೆ ನಿದ್ದೆ ಬರ್ತಿತ್ತು. ನನ್ನ ಕಾರಲ್ಲಿ ಸ್ವಲ್ಪ ಚಳಿ ಆಗ್ತಿತ್ತು. ವರ್ಷ ಜಾಕೆಟ್ ಎತ್ಕೊಂಡು ಹಾಕೊಂಡು ನಂದು ಯಾಕಂದರೆ ಫುಲ್ ಬ್ಯಾಗಿ ಡಿಕ್ಕಿಯಲ್ಲಿ ಹಾಕ್ಬಿಟ್ಟಿದ್ದೆ. ಅದಕ್ಕೆ ನಂಗೆ ಮಲ್ಲಿಗೆ 5:30 ಎದ್ದಾಗಬೇಕಂತ ಮೇಕಪ್ ಅವ್ರು. ನಾನು ಒಂದು 6 ಆದರೂ ಪರವಾಗಿಲ್ಲ, ಅವಳಿಗೆ ಮೇಕಪ್ ಎಲ್ಲ ಮಾಡಬೇಕಲ್ಲ. ಸೊ ಅವಳು ಬೇಗ ಎದ್ದಾಗಬೇಕು. ಆ್ಯಂಡ್ ಲಗೇಜ್ ಎಲ್ಲ ಎತ್ಕೊಬಂದು ಇಲ್ಲಿ ಅಲ್ಲಿ ನಾಟ್ ಸ್ಯಾಟಿಸ್ಫೈಡ್ ವಿತ್ ದ ರೂಮ್. ಕ್ಯಾಮ್ರಾ ಮನೆ ರೂಮ್ ಮಾಡಿರೋದು. ಇನ್ನೂ ಚೆನ್ನಾಗಿರೋ ರೂಮ್ ಸಿಕ್ತಿತ್ತು. ಅವ್ರು ಯಾಕೆ ಈ ಥರ ರೂಮ್ ಮಾಡಲು ಗೊತ್ತಿಲ್ಲ, ನಮಗೇನು ಇಷ್ಟ ಆಗಿಲ್ಲ. ಬಟ್ ಅವ್ರು ಮಲಗಿಬಿಟ್ಟಿದ್ದಾರೆ. ನಾನು ಅವ್ರ ಹತ್ರ ಏನು ಮಾತಾಡೋಕ್ಕಲ್ಲ. ಸೊ ಅದಕ್ಕೆ ಬೆಳಗ್ಗೆ ಮಾತಾಡೋಣ ಅಂತ. ಆ್ಯಂಡ್ ಯಾಕೆ ಈ ವಿಡಿಯೋನು ಇಲ್ಲಿಗೆ ಎಂಡ್ ಮಾಡ್ತೀನಿ. ತುಂಬ ವೆಬಿ ಲ್ಯಾಗ್ ಆಗಿಬಿಟ್ಟಿರುತ್ತೆ ವಿಡಿಯೋ. If you guys like this vlog, make sure to like, share, comment and subscribe to my channel. Meet another interesting vlog. Until then, take care. Bye bye. Thank you for watching.